Hello friends, welcome back to my channel. ಸೊ ನಾನು 225 ಸಬ್ಸ್ಕ್ರೈಬರ್ಸ್ನ ರೀಚ್ ಆಗಿದ್ದೀನಿ. ಸೊ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ನನಗೆ ಸಪೋರ್ಟ್ ಮಾಡ್ತಿರೋದಕ್ಕೆ ತುಂಬ ತುಂಬ ಥ್ಯಾಂಕ್ ಯು. ಸೊ ಯಾರಿನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸೊ ಅವಾಗ ನಾನು ಏನಾದರೂ ಯೂಟ್ಯೂಬಲ್ಲಿ ಹೊಸ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಯೂಟ್ಯೂಬಲ್ಲಿ. ಸೊ learning itself is so important. Learning has no time or age restriction. All that we need is to a passion for lifelong learning. ಸೊ ಕಲಿಯೋದನ್ನ ಯಾವತ್ತು ನಿಲ್ಲಿಸಬೇಡಿ, ಕಲಿತಾ ಇರಿ. ಸೊ ಇವತ್ತಿನ ಸೆಷನ್ ಅಲ್ಲಿ ನಾವೇನ್ ಕಲ್ತ್ಕೊಳ್ಳೋಣ ಅಂದ್ರೆ, ಸೊ ಈಗ ಈ ರೀತಿ ಒಂದು ಇಮೇಜ್ ನ ತಗೊಂಡು ಸೊ ಡಿಫ್ರೆಂಟ್ ಸೆಲೆಕ್ಷನ್ ಟೂಲ್ಸ್ ನ ಯೂಸ್ ಮಾಡಿಕೊಂಡು ಸೊ ಸೆಲೆಕ್ಷನ್ ಮಾಡಿ ಈ ರೀತಿ ಅಸೆಂಬಲ್ ಮಾಡೋದನ್ನ ಕಲ್ತ್ಕೊಳ್ಳೋಣ. ಓಕೆ, ಸೊ ಬೇಸಿಕಲಿ ಫೋಟೋ ಬಂದು ನನಗೆ ಫಸ್ಟ್ ಫೋಟೋ ಬಂದು ಈ ರೀತಿ ಇರುತ್ತೆ. ಸೊ ಪ್ರತಿಯೊಂದು ಇಲ್ಲಿ ನಾನು ಅಸೆಂಬಲ್ ಮಾಡಿ ಕೂಡ್ಸಿರೋದು. ಓಕೆ, ಸೊ ಈ ರೀತಿ ಪ್ರತಿಯೊಂದೊಂದನ್ನು ಒಂದೊಂದನ್ನೇ ತಂದು ಈ ರೀತಿ ಹೇಗೆ ಪ್ಲೇಸ್ ಮಾಡೋದು ಅಂತ ನಾವಿವಾಗ ಕಲ್ತ್ಕೊಳ್ಳೋಣ ಒಂದೊಂದಾಗೇನೆ. ಓಕೆ, ಸೊ ತಡ ಮಾಡ್ದಲೇ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಬಿಗಿನ್. ಸೊ ಫಸ್ಟ್ ಫೈಲ್ಗೆ ಹೋಗಿ ನಾನು ನ್ಯೂ ತಗೊಂತೀನಿ. ಓಕೆ ಅಂತ ಕೊಡ್ತೀನಿ. ಸೈಜ್ ಬಂದ್ಬಿಡ್ತು 500 ಪಿಕ್ಸೆಲ್ ಇಂಟು 500 ಪಿಕ್ಸೆಲ್ ಅಂತ ಕೊಡ್ತೀನಿ. ಓಕೆನಾ. ಸೊ ಫಸ್ಟ್ ಏನ್ ಮಾಡ್ತೀನಿ, ಈ ಟೇಬಲ್ ಇಮೇಜ್ ಇದೆಯಲ್ಲ ಇದನ್ನ ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಟೇಬಲ್ ಇಮೇಜ್ ನ ಹೇಗೆ ಸೆಲೆಕ್ಟ್ ಮಾಡ್ಕೊತೀನಿ, ಸೊ ನನಗೆ ಎಷ್ಟೊಂದು ಸೆಲೆಕ್ಷನ್ ಟೂಲ್ಸ್ ಇದೆ. ಅದರಲ್ಲಿ ನಾನು ಇವಾಗ ಲೈಕ್ ಮ್ಯಾಗ್ನೆಟಿಕ್ ಲ್ಯಾಸೋ ಟೂಲ್ನ ತಗೊಂಡು ಸೆಲೆಕ್ಟ್ ಮಾಡ್ತೀನಿ. ಮ್ಯಾಗ್ನೆಟಿಕ್ ಲ್ಯಾಸೋ ಟೂಲ್ ಏನ್ ಮಾಡತ್ತಪ್ಪ ಅಂದ್ರೆ, ಸೊ ಇವಾಗ ಗಮ್ ತರ ಮೆತ್ಕೊಳ್ಳುತ್ತೆ. ಸೊ ಕಾರ್ನರ್ಸ್ ಹತ್ರ ನಾನು ಎತ್ಕೊಂಡು ಹೋಗಿದ ತಕ್ಷಣ ಅದೇ ಇದಾಗ್ತಾ ಹೋಗುತ್ತೆ. ಸೊ ನನಗೆ ಏನಾದ್ರು ಸೆಲೆಕ್ಷನ್ ಕರೆಕ್ಟ್ ಆಗಿಲ್ಲ ಅಂದ್ರೆ ಜಸ್ಟ್ ಬ್ಯಾಕ್ ಸ್ಪೇಸ್ ಪ್ರೆಸ್ ಮಾಡಿದ್ರೆ ನನಗೇನಾಗುತ್ತೆ, ಲಾಸ್ಟ್ ಮಾಡಿರೋ ಸೆಲೆಕ್ಷನ್ ಹೋಗುತ್ತೆ. ಬೇಕು ಒಂದಿದ್ ಕಡೆ ಕ್ಲಿಕ್ ಮಾಡ್ಕೋಬಹುದು, ಇಲ್ಲಾಂದ್ರೆ ಜಸ್ಟ್ ಮೂವ್ ಮಾಡ್ತಾ ಹೋದ್ರೆ ಅದು ಮ್ಯಾಗ್ನೆಟ್ ತರ ಆಕ್ಟ್ ಮಾಡುತ್ತೆ. ಸೊ ನೀವು ನಿಮ್ ವರ್ಕ್ಗೆ ಯಾವ ಸೂಟೇಬಲ್ ಸೆಲೆಕ್ಷನ್ ಟೂಲ್ ಅನ್ಸುತ್ತೆ ಅದನ್ನ ನೀವು ಯೂಸ್ ಮಾಡ್ಕೋಬಹುದು. ಇದೇ ಟೂಲು ಅದೇ ಟೂಲ್ ಅಂತ ಏನಿಲ್ಲ. ಸೊ ನೀವು ನೋಡ್ಬೋದು ನಾನು ಬರೀ ಔಟ್ಲೈನ್ ಮಾತ್ರ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನೋಡಿ ಇಲ್ಲಿ ನನಗೆ ರನ್ನಿಂಗ್ ಹ್ಯಾಂಡ್ಸ್ ತರ ಬಂದಿದೆ, ಅಂದ್ರೆ ನನಗೆ ಸೆಲೆಕ್ಷನ್ ಆಗಿದೆ ಅಂತ. ಸೊ ಇವಾಗ ಕಂಟ್ರೋಲ್ ಸಿ ಮಾಡಿ, ಸೊ ನನ್ನ ಹೊಸ ಡಾಕ್ಯುಮೆಂಟ್ ಇದೆಯಲ್ಲ ಇಲ್ಲಿ ಕಂಟ್ರೋಲ್ ವಿ ಅಂದ್ರೆ ನೀವು ನೋಡ್ಬೋದು ನನಗೆ ಟೇಬಲ್ ಬಂದಿದೆ. ಸೊ ಕಂಟ್ರೋಲ್ ಟಿ ಅಂದ್ರೆ ನನಗೆ ಟ್ರಾನ್ಸ್ಫಾರ್ಮೇಶನ್ ಟೂಲ್ ಬರುತ್ತೆ. ಸೊ ಶಿಫ್ಟ್ ಇಟ್ಕೊಂಡು ಡ್ರ್ಯಾಗ್ ಮಾಡಿದ್ರೆ ನನ್ನ ಟೇಬಲ್ನ ನಾನು ರೀಸೈಜ್ ಮಾಡ್ಬೋದು. ಓಕೆ, ಎಷ್ಟು ಅಗ್ಲಕ್ಕೆ ಬೇಕು ಟೇಬಲ್ಲು ಆ ಸೈಜ್ಗೆ ನಾನು ತಗೋತಿದ್ದೀನಿ, ತಗೊಂಡಿದ್ದೀನಿ. ಜಸ್ಟ್ ಎಂಟರ್ ಅಂದ್ರೆ ನನಗೆ ಟೇಬಲ್ ಬಂತು. ಫಸ್ಟ್ ಏನ್ ಮಾಡ್ಬೇಕಾಗಿತ್ತು ಅಂದ್ರೆ, ನಾನು ಇಲ್ಲಿ ಲೇಯರ್ ಅಂತ ಇದೆ ನೋಡಿ, ಸೊ ಕ್ಲಿಕ್ ಮಾಡಿದ್ರೆ ನನ್ಗೆ ಹೊಸ ಲೇಯರ್ ಬರುತ್ತೆ. ಇಲ್ಲಿ ಕೆಳಗಡೆ ಡ್ರ್ಯಾಗ್ ಮಾಡಿ ಹಾಕೊಂಡ್ರೆ ನನ್ನ ಲೇಯರ್ನ ಮೂವ್ ಮಾಡ್ಬೋದು. ಸೊ ಇಲ್ಲಿ ಏನ್ ಮಾಡೋಣಪ್ಪ ಅಂದ್ರೆ, ಸೊ ಫಸ್ಟ್ ನಾನು ಒಂದು ಬ್ಯಾಕ್ ಗ್ರೌಂಡ್ ನ ಸೆಲೆಕ್ಟ್ ಮಾಡ್ಕೊಳ್ಳೋಣ, ಲೈಕ್ ಈ ಗ್ರೀನ್. ಓಕೆ ಓಕೆ, ಸೊ ಈ ಬ್ಯಾಕ್ ಗ್ರೌಂಡ್ ಕಲರ್ ನ ಅಪ್ಲೈ ಮಾಡ್ಬೇಕಂದ್ರೆ ನೀವು ಇಲ್ಲಿ ಇದೆಯಲ್ಲ ಇಲ್ಲಿ ಹೋಗಿ ಪೇಂಟ್ ಬಕೆಟ್ ಟೂಲ್ಗೆ ಹೋಗಿ ಜಸ್ಟ್ ಸೆಲೆಕ್ಟ್ ಮಾಡ್ಕೊಂಡು ಕ್ಲಿಕ್ ಮಾಡಿದ್ರು ಕೂಡ ಕಲರ್ ಫಿಲ್ ಆಗುತ್ತೆ. ಇಲ್ಲಾಂದ್ರೆ ಶಾರ್ಟ್ ಕಟ್ ಕೀ ಬಂದು, ಸೊ ಇಲ್ಲಿ ಫಸ್ಟ್ ಬ್ಯಾಕ್ ಗ್ರೌಂಡ್ ಕಲರ್ನು ಚೇಂಜ್ ಮಾಡ್ತೀನಿ. ನೋಡಿ ಯಾವಾಗ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಸೊ ಇಲ್ಲಿ ಹಿಂದೆ ಇರೋದನ್ನ ಬ್ಯಾಕ್ ಗ್ರೌಂಡ್ ಕಲರ್ ಅಂತೀವಿ, ಇಲ್ಲಿ ಮುಂದೆ ಇರೋದನ್ನ ಫೋರ್ ಗ್ರೌಂಡ್ ಕಲರ್ ಅಂತೀವಿ. ಸೊ ಕಂಟ್ರೋಲ್ ಬ್ಯಾಕ್ ಸ್ಪೇಸ್ ಅಂದ್ರೆ ನನ್ಗೆ ಏನಾಗುತ್ತೆ ಅಂದ್ರೆ ಬ್ಯಾಕ್ ಗ್ರೌಂಡ್ ಕಲರ್ ಬರುತ್ತೆ. ಆಲ್ಟ್ ಬ್ಯಾಕ್ ಸ್ಪೇಸ್ ಅಂದ್ರೆ ನನಗೆ ಫೋರ್ ಗ್ರೌಂಡ್ ಕಲರ್ ಬರುತ್ತೆ. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು ನನಗೆ ಇಲ್ಲಿ ಸೆಲೆಕ್ಷನ್ ಅಲ್ಲಿ ಮಧ್ಯದ ಲೇಯರ್ ಕೂಡ ಬಂದಿದೆ. ಸೊ ಏನ್ ಮಾಡ್ಬೋದು ಅಂದ್ರೆ ಮ್ಯಾಜಿಕ್ ವ್ಯಾಂಡ್ ಟೂಲ್ ನ ತಗೊಂಡು ಇಲ್ಲಿ ಕ್ಲಿಕ್ ಮಾಡಿದ್ರೆ ವೈಟ್ ಮಾತ್ರ ಸೆಲೆಕ್ಟ್ ಆಗುತ್ತೆ. ಸೊ ಡಿಲೀಟ್ ಕೀ ಪ್ರೆಸ್ ಮಾಡಿದ್ರೆ ನನಗೆ ಡಿಲೀಟ್ ಆಗುತ್ತೆ. ಕಂಟ್ರೋಲ್ ಡಿ ಅಂದ್ರೆ ಡಿಸೆಲೆಕ್ಟ್ ಆಗುತ್ತೆ. ಓಕೆ, ಸೊ ಇವಾಗ ನಿಮ್ಗೆ ನಾನು ಮ್ಯಾಗ್ನೆಟಿಕ್ ಲ್ಯಾಸೋ ಟೂಲ್ ಅರ್ಥ ಆಯ್ತು, ಮ್ಯಾಜಿಕ್ ವ್ಯಾಂಡ್ ಟೂಲ್ ಎರಡು ಟೂಲ್ ನ ಯೂಸ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಏನ್ ಮಾಡೋಣ ಅಂದ್ರೆ ಒಂದು ಕಾಫಿ ಮಗ್ ನ ಪ್ಲೇಸ್ ಮಾಡೋಣ. ಓಕೆ, ಸೊ ಈ ಕಾಫಿ ಕಪ್ ಬೇಡ, ಈ ಕಾಫಿ ಕಪ್ ನ ತಗೊಳ್ಳೋಣ. ಸೊ ನಾನು ಇಮೇಜಸ್ ಎಲ್ಲ pixel.com ಅಲ್ಲಿ ತಗೊಂಡಿದ್ದೀನಿ.
ಸೊ ನೀವಿಲ್ಲಿ ನೋಡ್ಬೋದು ನನ್ನ ಇಮೇಜ್ ಬ್ಯಾಕ್ ಗ್ರೌಂಡ್ ಒಂದ್ ಕಲರ್ ಇದೆ, ಸೊ ಫೋರ್ ಗ್ರೌಂಡ್ ಒಂದ್ ಕಲರ್ ಇದೆ. ಸೊ ಇದನ್ನ ನಾನು ಎರಡು ಟೂಲಲ್ಲಿ ಮಾಡ್ಬೋದು. ಲೈಕ್ ಮ್ಯಾಗ್ನೆಟಿಕ್ ಲಾಸೋ ಆದ್ರೂ ಯೂಸ್ ಮಾಡ್ಬೋದು, ಇಲ್ಲ ಕ್ವಿಕ್ ಸೆಲೆಕ್ಷನ್ ಟೂಲ್ ಅಥವಾ ಮ್ಯಾಜಿಕ್ ವ್ಯಾಂಡ್ ಮಾಡ್ಬೋದು. ಸೊ ಕ್ವಿಕ್ ಸೆಲೆಕ್ಷನ್ ಟೂಲ್ ಅಲ್ಲಿ ಏನಪ್ಪಾ ಅಂದ್ರೆ, ಸೊ ಕ್ವಿಕ್ ಸೆಲೆಕ್ಷನ್ ಟೂಲ್ ನ ತಗೊಂಡು ಸೊ ಬ್ರಷ್ ಸೈಜ್ ಇನ್ಕ್ರೀಸ್ ಮಾಡ್ಕೊಂಡು ಜಸ್ಟ್ ಡ್ರ್ಯಾಗ್ ಮಾಡಿದ್ರೆ ನೀವು ನೋಡ್ಬೋದು ನನಗೆ ಕಪ್ಪು ಸೆಲೆಕ್ಟ್ ಆಗಿದೆ. ಸೊ ಸೆಲೆಕ್ಟ್ ಆದ್ಮೇಲೆ ಕಂಟ್ರೋಲ್ ಸಿ, ಕಂಟ್ರೋಲ್ ವಿ ಅಂದ್ರೆ ಪೇಸ್ಟ್ ಆಗುತ್ತೆ, ಕಂಟ್ರೋಲ್ ಟಿ ಅಂದ್ರೆ ನನಗೆ ಬೌಂಡಿಂಗ್ ಬಾಕ್ಸ್ ಬರುತ್ತೆ. ಸೊ ಶಿಫ್ಟ್ ಇಟ್ಕೊಂಡು ರಿಸೈಜ್ ಮಾಡ್ಬೋದು ಕಪ್ನ. ಸೊ ಎಲ್ಲಿ ಬೇಕಲ್ಲಿ ಪ್ಲೇಸ್ ಮಾಡಿ ಎಂಟರ್ ಕೀ ಪ್ರೆಸ್ ಮಾಡಿದ್ರೆ ನನಗೆ ಕಾಫಿ ಕಪ್ ಪ್ಲೇಸ್ ಆಯ್ತು. ಓಕೆ, ಸೊ ಈ ಕಾಫಿ ಕಪ್ ಇಮೇಜ್ನ ನಾನು ಕ್ಲೋಸ್ ಮಾಡ್ಕೋತೀನಿ. ನೆಕ್ಸ್ಟ್ ಬಂದು ಈ ಗಣೇಶನ ಪ್ಲೇಸ್ ಮಾಡಬೇಕು. ಹೇಗೆ ಪ್ಲೇಸ್ ಮಾಡ್ತೀನಿ? ಸೊ ಈ ಗಣೇಶನ ನಾನು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಹೇಗೆ ಸೆಲೆಕ್ಟ್ ಮಾಡ್ಕೊತೀನಿ? ಸೊ ಇದನ್ನು ಕೂಡ ನಾನು ಲೈಕ್ ಮ್ಯಾಗ್ನೆಟಿಕ್ ಲೇಸರ್ ಟೂಲ್ ಯೂಸ್ ಮಾಡ್ಕೊಂಡು ಸೆಲೆಕ್ಟ್ ಮಾಡ್ಬೋದು, ಇಲ್ಲ ಅಂದ್ರೆ ಕ್ವಿಕ್ ಸೆಲೆಕ್ಷನ್ ಟೂಲ್ ಆಗ್ಲೇ ಮಾಡಿದೆ ಅಲ್ಲ, ಸೊ ಅದೇ ರೀತಿ ಜಸ್ಟ್ ಡ್ರ್ಯಾಗ್ ಮಾಡಿ ಸೆಲೆಕ್ಟ್ ಮಾಡ್ಕೋತೀನಿ. ಸೊ ನಾನು ಅಟ್ ಎ ಟೈಮ್ ಎಷ್ಟು ಟೂಲ್ ಲೈಕ್ ಒಂದು ಅಥವಾ ಎರಡು ಟೂಲ್ ಕೂಡ ಯೂಸ್ ಮಾಡ್ಕೋಬಹುದು ಸೆಲೆಕ್ಷನ್ಗೆ. ಸೊ ಮೈನರ್ ಏನಾದ್ರು ಕರೆಕ್ಷನ್ ಇದ್ರೆ ಬೇರೆ ಟೂಲ್ನ ಯೂಸ್ ಮಾಡ್ಕೊಂಡು ಸೆಲೆಕ್ಟ್ ಮಾಡ್ಬೋದು. ಸೊ ಸೆಲೆಕ್ಷನ್ ಆದ್ಮೇಲೆ ಕಂಟ್ರೋಲ್ ಸಿ ಅಂದ್ರೆ ಕಾಪಿ ಆಗುತ್ತೆ. ಸೊ ಸೆಲೆಕ್ಷನ್ ಆಗಿದೆ ಅನ್ನೋದಕ್ಕೆ ಸಿಂಬಲ್ ಏನಪ್ಪಾ ಅಂದ್ರೆ ರನ್ನಿಂಗ್ ಹ್ಯಾಂಡ್ಸ್ ಓಡಾಡ್ತಿರುತ್ತೆ ಈ ರೀತಿ. ಓಕೆ, ಸೊ ಇಲ್ಲಿ ನೋಡ್ಬೋದು ಸೆಲೆಕ್ಷನ್ ಅಲ್ಲಿ ಸ್ವಲ್ಪ ಮಿಸ್ ಆಗಿದೆ. ಸೊ ಅದನ್ನ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡ್ತೀವಿ. ಶಿಫ್ಟ್ ಇಟ್ಕೊಂಡ್ರೆ ನನಗೆ ಪ್ಯಾನ್ ಟೂಲ್ ಬರುತ್ತೆ. ಸೊ ಮೂವ್ ಮಾಡ್ಕೋಬಹುದು ಲೈಕ್ ಡಿಫ್ರೆಂಟ್ ಪೋರ್ಷನ್ಸ್ ಆಫ್ ಎ ಡಾಕ್ಯುಮೆಂಟ್ ನ ವ್ಯೂ ಮಾಡೋದಕ್ಕೆ. ಓಕೆ, ಸೊ ಎಲ್ಲರೂ ಕರೆಕ್ಟಾಗಿ ಸೆಲೆಕ್ಷನ್ ಆಗಿಲ್ವಾ ಈ ರೀತಿ ಚೆಕ್ ಮಾಡ್ಕೋಬಹುದು. ಸೊ ಚೆಕ್ ಮಾಡಿದ್ಮೇಲೆ ಸೆಲೆಕ್ಟ್ ಆಗಿದೆ ಅಂತ ಗೊತ್ತಾದ್ಮೇಲೆ ಕಂಟ್ರೋಲ್ ಸಿ ಅಂದ್ರೆ ಕಾಪಿ ಆಗುತ್ತೆ. ಸೊ ನಮ್ಮ ಪೇಜಿಗೆ ಬಂದು ಕಂಟ್ರೋಲ್ ವಿ ಅಂದ್ರೆ ಪೇಸ್ಟ್ ಆಗುತ್ತೆ. ಕಂಟ್ರೋಲ್ ಟಿ ಅಂದ್ರೆ ಬೌಂಡಿಂಗ್ ಬಾಕ್ಸ್ ಬರುತ್ತೆ. ಶಿಫ್ಟ್ ಇಟ್ಕೊಂಡು ರಿಸೈಜ್ ಮಾಡ್ಬೋದು. ಓಕೆ, ಎಂಟರ್ ಕೀ ಅಂದ್ರೆ ಬರುತ್ತೆ. ಸೊ ಆಮೇಲೆ ನೀವು ಮೂವ್ ಟೂಲ್ ನ ಯೂಸ್ ಮಾಡ್ಕೊಂಡು ಎಲ್ಲಿ ಬೇಕು ಅಲ್ಲಿಗೆ ಪ್ಲೇಸ್ ಮಾಡ್ಕೋಬಹುದು. ಸೊ ನೀವು ಯಾವ್ದನ್ನ ಮೂವ್ ಮಾಡಬೇಕು ಆ ಲೇಯರ್ ನನಗೆ ಸೆಲೆಕ್ಟ್ ಆಗಿರ್ಬೇಕು. ಸೊ ಇವಾಗ ಈ ಲೇಯರ್ 1, ಲೇಯರ್ 2, ಲೇಯರ್ 3, ಲೇಯರ್ 4 ಅಂತ ಇದೆ. ಸೊ ನಿಮ್ಗೆ ಕರೆಕ್ಟ್ ಆಗಿ ಗೊತ್ತಾಗ್ಬೇಕಂದ್ರೆ ಸೊ ಜಸ್ಟ್ ಡಬಲ್ ಕ್ಲಿಕ್ ಮಾಡಿದ್ರೆ ನನಗೆ ಲೇಯರ್ ಅಲ್ಲಿ ಈ ತರ ಬಾಕ್ಸ್ ಬರುತ್ತೆ. ಇಲ್ಲಿ ಹೆಸರು ಕೊಡ್ಬೋದು ನೀವು ಡೆಸ್ಕ್ ಅಂತ. ಸೊ ಇದು ಕಾಫಿ ಕಪ್ ಅಂತ ಕೊಡ್ಬೋದು. ಸೊ ಇದು ಗಣೇಶ. ಸೊ ಈ ಲೇಯರ್ ಓಕೆ, ಬ್ಯಾಕ್ ಗ್ರೌಂಡ್ ಕಲರ್. ನೆಕ್ಸ್ಟ್ ಗಣೇಶ ಫೈಲ್ ನ ಕ್ಲೋಸ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಅಲ್ಲೊಂದು ಕ್ಲಾಕ್ ಹಾಕೊಳ್ಳೋಣ. ಸೊ ಕ್ಲಾಕ್ ನ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ನಾವು ಇಲ್ಲಿ ಬಂದ್ಬಿಟ್ಟು ಎಲೆಪ್ಟಿಕಲ್ ಮಾರ್ಕ್ ತಗೊಳ್ಳೋಣ. ಸೊ ಎಲೆಪ್ಟಿಕಲ್ ಮಾರ್ಕ್ ತಗೊಂಡು ಶಿಫ್ಟ್ ಇಟ್ಕೊಂಡು ಸೊ ಸೆಲೆಕ್ಷನ್ ಮಾಡೋಣ. ಸೊ ಈ ರೀತಿ ಸೆಲೆಕ್ಷನ್ ಆಯ್ತು. ಇವಾಗ ನಾನು ಸೆಲೆಕ್ಷನ್ ನ ಮೂವ್ ಮಾಡ್ಬೇಕಂದ್ರೆ ಏನ್ ಮಾಡ್ತೀನಿ ಅಂದ್ರೆ ಸೆಲೆಕ್ಟಿಗೆ ಹೋಗಿ ಟ್ರಾನ್ಸ್ಫಾರ್ಮ್ ಸೆಲೆಕ್ಷನ್ ಅಂತ ಕೊಡ್ತೀನಿ. ಸೊ ಅವಾಗ ಏನಪ್ಪಾ ಅಂದ್ರೆ ನಾನು ಟ್ರಾನ್ಸ್ಫಾರ್ಮ್ ಈ ಬಾಕ್ಸ್ ಇದೆಯಲ್ಲ ಇದು ಸೆಲೆಕ್ಷನ್ ಬಾಕ್ಸ್ ನನಗೆ ಚೇಂಜ್ ಮಾಡ್ಕೋಬಹುದು ವಿಡ್ತ್ ಮತ್ತೆ ಹೈಟು. ಸೊ ಅದ್ರ ಬೇಸಿಸ್ ಮೇಲೆ ನಾನು ಏನ್ ಮಾಡ್ತೀನಿ, ಇಷ್ಟೋ ತನಕ ನನಗೆ ಬಾಕ್ಸ್ ಬರ್ತಿದ್ದು ಯಾವ್ದಕ್ಕಪ್ಪ ಅಂದ್ರೆ ಸೊ ಇಮೇಜ್ ಸೈಜ್ ನ ಚೇಂಜ್ ಮಾಡೋದಕ್ಕೆ. ಇಲ್ಲಿ ಬರ್ತಿರೋದು ಯಾವ್ದಕ್ಕೆ ಅಂದ್ರೆ ಸೊ ನನ್ನ ಸೆಲೆಕ್ಷನ್ ಇದೆಯಲ್ಲ ಟ್ರಾನ್ಸ್ಫಾರ್ಮೇಶನ್ ಯೂಸ್ ಮಾಡಿಕೊಂಡು ಆ ಸೆಲೆಕ್ಷನ್ ಬಾಕ್ಸ್ ನನಗೆ ಚೇಂಜ್ ಆಗ್ತಾ ಇದೆ. ಓಕೆ, ಸೊ ಈ ರೀತಿ ಸೆಲೆಕ್ಷನ್ ಮಾಡಿದ್ಮೇಲೆ ಜಸ್ಟ್ ಎಂಟರ್ ಅಂದ್ರೆ ನನಗೆ ಬೌಂಡಿಂಗ್ ಬಾಕ್ಸ್ ಹೋಗುತ್ತೆ. ಇವಾಗ ಕಂಟ್ರೋಲ್ ಸಿ ಅಂದ್ರೆ ಕಾಪಿ ಆಗುತ್ತೆ, ಎಲ್ಲಿ ಬೇಕು ಅಲ್ಲಿಗೆ ಪೇಸ್ಟ್ ಮಾಡ್ಕೋಬಹುದು. ಕಂಟ್ರೋಲ್ ವಿ ಅಂದ್ರೆ ಪೇಸ್ಟ್ ಆಗುತ್ತೆ. ಸೊ ಕಂಟ್ರೋಲ್ ಟಿ ತಗೊಂಡು ರಿಸೈಜ್ ಮಾಡ್ಕೋಬಹುದು. ಓಕೆ, ನೆಕ್ಸ್ಟ್ ಈ ಲ್ಯಾಪ್ಟಾಪ್ ನ ಪ್ಲೇಸ್ ಮಾಡ್ಬೇಕಂದ್ರೆ ಸೊ ಇಲ್ಲಿ ರೆಕ್ಟಾಂಗ್ಯುಲರ್ ಮಾರ್ಕ್ಯೂ ಟೂಲ್ ಇದೆಯಲ್ಲ, ಸೊ ಇದನ್ನ ಯೂಸ್ ಮಾಡಿಕೊಂಡು ರೆಕ್ಟಾಂಗಲ್ ಸೆಲೆಕ್ಟ್ ಮಾಡ್ಕೋಬಹುದು. ಸೊ ಇಲ್ಲಿ ಮ್ಯಾಗ್ನೆಟಿಕ್ ಲಾಸೋ ತಗೊಂಡು ಆಡ್ ಟು ಸೆಲೆಕ್ಷನ್ ಅಂತ ತಗೊಂಡು ಸೊ ಜಸ್ಟ್ ಆಡ್ ಮಾಡ್ತಾ ಹೋಗ್ತೀನಿ ಸೆಲೆಕ್ಷನ್ಗೆ. ಓಕೆ, ಸೊ ನಾವು ಬೇಕಂದ್ರೆ ಡೈರೆಕ್ಟ್ ಆಗಿ ಮ್ಯಾಗ್ನೆಟಿಕ್ ಲಾಸೋನಲ್ಲೇ ಫುಲ್ ಸೆಲೆಕ್ಷನ್ ಮಾಡ್ಬೋದು. ನಾನು ಈ ರೀತಿ ಯಾಕೆ ತೋರಿಸ್ತಿದ್ದೀನಪ್ಪ ಅಂದ್ರೆ ಸೊ ಎರಡು ಡಿಫ್ರೆಂಟ್ ಟೂಲ್ಸ್ ನ ಯೂಸ್ ಮಾಡಿಕೊಂಡು ಸೆಲೆಕ್ಷನ್ ಹೇಗೆ ಅಂತ ನಿಮ್ಗೆ ಗೊತ್ತಿರಲಿ ಅಂದ್ಬಿಟ್ಟು
ತೋರಿಸ್ತಿದ್ದೀನಿ. ಸೊ ಈಗ ನೋಡ್ಬೋದು ನನಗೆ ಈ ಏರಿಯಾ ಸೆಲೆಕ್ಟ್ ಆಗಿದೆ. ಸೊ ಇವಾಗ ನೋಡಿ ನನಗೆ ಇದು ಸೆಲೆಕ್ಟ್ ಆಗಿದೆ. ಕಂಟ್ರೋಲ್ ಸಿ ಅಂದರೆ ಕಾಪಿ ಆಗುತ್ತೆ, ಕಂಟ್ರೋಲ್ ವಿ ಅಂದರೆ ಪೇಸ್ಟ್ ಆಗುತ್ತೆ, ಕಂಟ್ರೋಲ್ ಟಿ ಅಂದರೆ ಇದು ಯಾವ ಸೈಜಿಗೆ ಬೇಕು ಅದನ್ನ ರಿಸೈಜ್ ಮಾಡ್ಕೋಬಹುದು. ನೀವು ನೋಡ್ತಿರ್ಬೋದು ಲ್ಯಾಪ್ಟಾಪ್ ಕೆಳಗಡೆ ಇದೆ. ಸೊ ಮೇಲ್ ಬರ್ಬೇಕಂದ್ರೆ ಏನ್ ಮಾಡ್ತೀನಿ ಅಂದ್ರೆ ಈ ಲೇಯರ್ನ ಎತ್ಕೊಂಡೋಗಿ ಎಲ್ಲದಕ್ಕಿಂತ ಮೇಲ್ ಹಾಕ್ತೀನಿ. ಓಕೆ, ಅವಾಗ ನನಗೆ ಲೇಯರ್ ಮೇಲೆ ಬರುತ್ತೆ, ಅಂದ್ರೆ ಲ್ಯಾಪ್ಟಾಪ್ ಮೇಲೆ ಬರುತ್ತೆ. ಕಂಟ್ರೋಲ್ ಡಿ ಅಂದರೆ ಡಿ ಸೆಲೆಕ್ಟ್ ಆಗುತ್ತೆ. ಮೂವ್ ಟೂಲ್ ತಗೊಂಡು ಸೊ ಎಲ್ಲಿಗೆ ಬೇಕು ಲ್ಯಾಪ್ಟಾಪ್ನಲ್ಲಿ ಪ್ಲೇಸ್ ಮಾಡ್ಕೊಳ್ಳಿ. ಕಂಟ್ರೋಲ್ ಟಿ ಎಂದು ನೀವು ರಿಸೈಜ್ ಕೂಡ ಮಾಡ್ಕೋಬಹುದು ನಿಮ್ಮ ಲ್ಯಾಪ್ಟಾಪ್ನ. ಯಾವ ಲೇಯರ್ ಬೇಕು ಅದನ್ನು ಸೆಲೆಕ್ಟ್ ಮಾಡಿ ಮೂವ್ ಮಾಡ್ಕೊತೀವಿ. ಸೊ ಈ ರೀತಿ ಡಿಫ್ರೆಂಟ್ ಸೆಲೆಕ್ಷನ್ಸ್ ಮೇಲೆ ನಾನು ವರ್ಕ್ ಮಾಡ್ತೀನಿ. ಸೊ ಬ್ಯಾಕ್ ಗ್ರೌಂಡ್ ಚೇಂಜ್ ಮಾಡ್ಬೇಕಂದ್ರೆ ಜಸ್ಟ್ ಡಬಲ್ ಕ್ಲಿಕ್, ಓಕೆ. ಸೊ ನಾನು ಹೇಳ್ದಂಗೆ ಆಲ್ಟ್ ಬ್ಯಾಕ್ ಸ್ಪೇಸ್. ಸೊ ಸೂಟೇಬಲ್ ಕಲರ್ ನೀವು ಅಪ್ಲೈ ಮಾಡ್ಕೋಬಹುದು. ಇವಾಗ ಇಷ್ಟನ್ನ ಒಂದು ಹೇಳ್ತೀನಿ. ಸೊ ಇದ್ರಲ್ಲಿ ಯಾವ್ದಾದ್ರು ಒಂದು ನೋಡಬಾರ್ದು ಅಂದ್ರೆ ಜಸ್ಟ್ ಇಲ್ಲಿ ಐ ಸಿಂಬಲ್ ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡಿದ್ರೆ ಅದು ಹೈಡ್ ಆಗುತ್ತೆ. ಬೇಕಂದ್ರೆ ಜಸ್ಟ್ ಕ್ಲಿಕ್ ಮಾಡಿದ್ರೆ ಐ ಸಿಂಬಲ್ ಬಂತಂದ್ರೆ ಅನ್ಹೈಡ್ ಆಗುತ್ತೆ. ಸೊ ನಿಮ್ ವರ್ಕ್ ಎಲ್ಲ ಆದ್ಮೇಲೆ ಲೈಕ್ ಒನ್ ಗ್ರೂಪ್ ಆಫ್ ವರ್ಕ್ ನ ಫುಲ್ ಶಿಫ್ಟ್ ಇಟ್ಕೊಂಡು ಕ್ಲಿಕ್ ಮಾಡಿದ್ರೆ ಫಸ್ಟ್ ಲೇಯರ್ ಇಂದ ಬ್ಯಾಕ್ ಗ್ರೌಂಡ್ ಕಲರ್ ಲೇಯರ್ ವರ್ಗುನು ಎಲ್ಲಾ ಲೇಯರ್ಸು ಸೆಲೆಕ್ಟ್ ಆಗುತ್ತೆ. ಸೆಲೆಕ್ಟ್ ಆದ್ಮೇಲೆ ನಿಮ್ಗೆ ಲೇಯರ್ಸಿಗೆ ಹೋಗಿ ಲೈಕ್ ಗ್ರೂಪ್ ಲೇಯರ್ ಅಂತ ಕೊಟ್ರೆ ಇದಿಷ್ಟು ಒಂದು ಗ್ರೂಪ್ ಆಗಿ ವರ್ಕ್ ಆಗುತ್ತೆ. ಸೊ ಇವಾಗ ನಿಮ್ ಒಂದು ವರ್ಕ್ ಅಲ್ಲಿ ಜಾಸ್ತಿ ವರ್ಕ್ ಇತ್ತು ಅಂದ್ರೆ ಸೊ ನಿಮ್ ವರ್ಕ್ ಪ್ರಕಾರ ಈ ರೀತಿ ಲೇಯರ್ನ ಗ್ರೂಪ್ ಮಾಡ್ಕೋಬಹುದು. ಸೊ ಎಲ್ಲಾ ಲೇಯರು ಸಪ್ರೇಟ್ ಆಗೇ ಇರುತ್ತೆ. ಬಟ್ ನಮ್ಗೆ ಒಂದರ ತರ ಅಂದ್ರೆ ಯಾವ್ದು ಬೇಕು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಮತ್ತೆ ಫರ್ದರ್ ವರ್ಕ್ ಮಾಡ್ಕೋಬಹುದು. ಇಲ್ಲ ಅಂದ್ರೆ ಈ ರೀತಿ ಇದೆಯಲ್ಲ, ಸೊ ಫಸ್ಟ್ ಲೇಯರ್ನ ಸೆಲೆಕ್ಟ್ ಮಾಡಿ, ಲಾಸ್ಟ್ ಲೇಯರ್ನ ಸೆಲೆಕ್ಟ್ ಮಾಡಿ, ಲೈಟ್ ಕ್ಲಿಕ್ ಮಾಡಿಬಿಟ್ಟು ಮರ್ಜ್ ಲೇಯರ್ಸ್ ಅಂದ್ರೆ ಎಲ್ಲಾ ಲೇಯರ್ ನನಗೆ ಒಂದಾಗಿ ಕನ್ವರ್ಟ್ ಆಗುತ್ತೆ. ಓಕೆ, ಸೊ ಈ ರೀತಿ ಮಾಡಿದ್ರೆ ಏನಪ್ಪಾ ಅಂದ್ರೆ ಎಡಿಟ್ ಮಾಡ್ತೀವಲ್ಲ ಅವಾಗ ಪ್ರಾಬ್ಲಮ್ ಆಗುತ್ತೆ. ಸೊ ಅದರಿಂದ ನಾನು ಏನ್ ಮಾಡ್ತೀನಿ ಅಂದ್ರೆ ಆದಷ್ಟು ಲೇಯರ್ನ ಮರ್ಜ್ ಮಾಡಲ್ಲ, ಗ್ರೂಪ್ ಮಾಡ್ತೀನಿ. ಬೇಕಾದಾಗ ಈ ರೀತಿ ಕ್ಲಿಕ್ ಮಾಡಿ ಯಾವ ಲೇಯರ್ ಬೇಕು ಸಪ್ರೇಟ್ ಆಗಿ ವರ್ಕ್ ಮಾಡ್ಕೊತೀನಿ. ಓಕೆ, ಸೊ ಈ ಕಾನ್ಸೆಪ್ಟ್ ಕ್ಲಿಯರ್ ಆಯ್ತು ಅಂತ ಅನ್ಕೊಂತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. Meet you all in my next video. Take care. Bye bye from Rashmi.